ಕಳೆದ ತರಗತಿಯಲ್ಲಿ ನಾವು ಹೇಗೆ ಆ, ವಿಶ್ವ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಹೇಗೆ ಒಬ್ಬ ಪ್ರವೃದ್ಧ ಯೋಗಿ ಬೇರೆ ಬೇರೆ ಅನುಭೂತಿಗಳನ್ನ ಪಡ್ಕೊಳ್ತಾರೆ ಅನ್ನೋದನ್ನ ನೋಡಿದ್ವಿ. ಈಗ ಮುಂದುವರಿತಾ ಭ್ರಮೆ ಮತ್ತು ಭ್ರಮೆಯ ಮಾರಣಾಂತಿಕ ಮಿತಿಗಳ ಮಾದಕತೆಯಿಂದ ಮುಕ್ತನಾಗಿರ್ತಕ್ಕಂತಹ ಮಹಾಮಾನವ ತನ್ನ ಐಹಿಕ ಹೆಸರು ಮತ್ತು ಆಸ್ತಿಗಳನ್ನು ತಿಳಿದಿದ್ದಾನೆ. ಆದರೆ ಅವುಗಳಿಂದ ಎಂದಿಗೂ ವಶಪಡಿಸಿಕೊಳ್ಳುವುದಿಲ್ಲ ಅಥವಾ ಸೀಮಿತವಾಗಿರುವುದಿಲ್ಲ. ಜಗತ್ತಿನಲ್ಲಿ ವಾಸಿಸುವವನು ಪ್ರಪಂಚದವನಲ್ಲ. ಅವನಿಗೆ ಹಸಿವು, ಬಾಯಾರಿಕೆ ಮತ್ತು ದೇಹದ ಇತರ ಸ್ಥಿತಿಗಳ ಬಗ್ಗೆ ತಿಳಿದಿರುತ್ತದೆ. ಆದರೆ ಅವನ ಆಂತರಿಕ ಪ್ರಜ್ಞೆಯು ತನ್ನನ್ನು ದೇಹದೊಂದಿಗೆ ಅಲ್ಲ, ಆದರೆ ಆತ್ಮದೊಂದಿಗೆ ಗುರುತಿಸಿಕೊಳ್ಳುತ್ತದೆ. ಮುಂದುವರಿದ ಯೋಗಿಯು ಅನೇಕ ಆಸ್ತಿಗಳನ್ನು ಹೊಂದಿರಬಹುದು, ಆದರೆ ಎಲ್ಲವನ್ನೂ ಕಸಿದುಕೊಂಡರೆ ಎಂದಿಗೂ ದುಃಖಿಸುವುದಿಲ್ಲ. ಅವನು ಭೌತಿಕವಾಗಿ ಬಡವನಾಗಿದ್ದರೆ ಆತ್ಮದಲ್ಲಿ ಅವನು ಎಲ್ಲ ಕನಸುಗಳ ಲೋಭವನ್ನು ಮೀರಿ ಶ್ರೀಮಂತನೆಂದು ಅವನಿಗೆ ತಿಳಿದಿದೆ. ಆಧ್ಯಾತ್ಮಿಕ ಮನುಷ್ಯನು ಎಲ್ಲ ಸರಿಯಾದ ಕಾರ್ಯಗಳನ್ನು ಮಾಡುತ್ತಾನೆ. ಯಾವುದೇ ಮಾನಸಿಕ ಬಾಂಧವ್ಯವನ್ನು ಅನುಭವಿಸದೆ ನೋಡುವುದು, ಸ್ಪರ್ಶಿಸುವುದು, ವಾಸನೆ ನೋಡುವುದು, ರುಚಿ ನೋಡುವುದು ಮತ್ತು ಕೇಳುವುದು. ಅವನು ಆತ್ಮವು ಕತ್ತಲೆಯಾದ ಐಹಿಕ ಅನುಭವಗಳ ದೇವರ ಬಗ್ಗೆ ಮನುಷ್ಯನ ದುಃಖದ ಉದಾಸೀನತೆಯ ಕೊಳಕು ನೀರಿನ ಮೇಲೆ ತೇಲುತ್ತದೆ. ಮಹಾಮನುಷ್ಯನು ಸಂವೇದನೆಗಳನ್ನು ಅನುಭವಿಸುತ್ತಾನೆ. ಇಂದ್ರಿಯ ಅಂಗಗಳಲ್ಲಿ ಅಲ್ಲ, ಆದರೆ ಮೆದುಳಿನಲ್ಲಿನ ಗ್ರಹಿಕೆಗಳಿಗಾಗಿ. ಸಾಮಾನ್ಯ ಮನುಷ್ಯನು ದೇಹದ ಮೇಲ್ಮೈಯಲ್ಲಿ ಶೀತ ಮತ್ತು ಶಾಖವನ್ನು ಅನುಭವಿಸುತ್ತಾನೆ. ಮಹಾಮನುಷ್ಯನು ಸಂವೇದನೆಗಳನ್ನು ಅನುಭವಿಸುತ್ತಾನೆ, ಇಂದ್ರಿಯ ಅಂಗಗಳಲ್ಲಿ ಅಲ್ಲ, ಆದರೆ ಮೆದುಳಿನಲ್ಲಿನ ಗ್ರಹಿಕೆಗಳಿಗಾಗಿ. ಸಾಮಾನ್ಯ ಮನುಷ್ಯನು ದೇಹದ ಮೇಲ್ಮೈಯಲ್ಲಿ ಶೀತ ಅಥವಾ ಶಾಖವನ್ನು ಅನುಭವಿಸುತ್ತಾನೆ. ಅವನು ಉದ್ಯಾನವನದಲ್ಲಿ ಬಾಹ್ಯವಾಗಿ ಸುಂದರವಾದ ಹೂಗಳನ್ನು ನೋಡುತ್ತಾನೆ. ಅವನು ಕಿವಿಗಳಲ್ಲಿ ಶಬ್ದಗಳನ್ನು ಕೇಳುತ್ತಾನೆ. ಅವನು ನಾಲಿಗೆಯೊಂದಿಗೆ ರುಚಿ ನೋಡುತ್ತಾನೆ ಮತ್ತು ಘ್ರಾಣ ಅಂದ್ರೆ ಗಂಧ ನರಗಳ ಮೂಲಕ ವಾಸನೆಯನ್ನು ಗ್ರಹಿಸುತ್ತಾನೆ. ಆದರೆ ಮಹಾಮನುಷ್ಯನು ಮೆದುಳಿನಲ್ಲಿ ಅಂತಹ ಎಲ್ಲ ಸಂವೇದನೆಗಳನ್ನು ಅನುಭವಿಸುತ್ತಾನೆ. ಇಲ್ಲಿ ಗುರೂಜಿಯವರು ವ್ಯತ್ಯಾಸಗಳನ್ನ ಹೇಳ್ತಾ ಹೋಗಿದ್ದಾರೆ. ಮುಂದುವರಿದ ಯೋಗಿ ಹೇಗೆಲ್ಲ ಇರ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅವನು ಶುದ್ಧ ಸಂವೇದನೆ ಮತ್ತು ಆಲೋಚನೆಯ ಪ್ರತಿಕ್ರಿಯೆಯ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು. ಅವನು ಭಾವನೆಗಳು, ಇಚ್ಛೆ, ದೇಹ, ಗ್ರಹಿಕೆ ಎಲ್ಲವನ್ನು ಆಲೋಚನೆಯಲ್ಲಿ ಗ್ರಹಿಸುತ್ತಾನೆ. ಮನುಷ್ಯನ ಪ್ರಜ್ಞೆಯ ಮೂಲಕ ಅವನು ಕನಸು ಕಾಣುವಂತೆ ದೇವರ ಕೆಲವು ಸಲಹೆಗಳಿಗಾಗಿ ನಿರೀಕ್ಷಿಸುತ್ತಾನೆ. ಮಹಾಮನುಷ್ಯನು ದೇಹವನ್ನು ಮಾಂಸವಾಗಿ ಅಲ್ಲ, ಸಾಂದ್ರೀಕೃತ ಎಲೆಕ್ಟ್ರಾನುಗಳ ಮತ್ತು ಜೀವಶಕ್ತಿಯ ಕಟ್ಟುಗಳನ್ನಾಗಿ ನೋಡುತ್ತಾನೆ. ಯೋಗಿಯ ಇಚ್ಛೆಯಂತೆ ವಿಭಜಿತಗೊಳ್ಳಲು ಅಥವಾ ವಸ್ತುವಾಗಲು ಸಿದ್ಧವಾಗಿದ್ದಾನೆ. ಅವನಿಗೆ ದೇಹವು ಭಾರ ಅನಿಸುವುದಿಲ್ಲ, ಆದರೆ ಮಾಂಸವನ್ನು ಕೇವಲ ವಿದ್ಯುತ್ ಶಕ್ತಿ ಎಂದು ಗ್ರಹಿಸುತ್ತಾನೆ. ಅವನು ತನ್ನ ಪ್ರಜ್ಞೆಯ ಪರದೆಯ ಮೇಲೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುವ ಬ್ರಹ್ಮಾಂಡದ ಚಲನೆಯ ಚಿತ್ರವನ್ನು ನೋಡುತ್ತಾನೆ. ಅಂದರೆ ಅವನು ತನ್ನ ಪ್ರಜ್ಞೆಯಲ್ಲಿ ಹೇಗೆ ಒಂದು ಪ್ರೊಜೆಕ್ಟ್ರಿಂದ ಒಂದು ಲೈಟ್ ಬೀಮ್ ಅನ್ನು ಬಿಟ್ಟು ಚಲನಚಿತ್ರ ಫಿಲ್ಮ್ ಹಾಲಲ್ಲಿ ಥಿಯೇಟರ್ ನೋಡ್ತಾರೋ ಹಾಗೆ ಅವನು ಇಡೀ ಬ್ರಹ್ಮಾಂಡದ ಪ್ರಜ್ಞೆಯನ್ನ ಚಲಿಸುವುದನ್ನ, ಚಲನಚಿತ್ರದ ತರ ಚಲಿಸುವುದನ್ನ ನೋಡ್ತಾನೆ. ಈ ರೀತಿಯಾಗಿ ಸಮಯ ಮತ್ತು ಸ್ಥಳವು ಚಿಂತನೆಯ ಆಯಾಮದ ರೂಪಗಳಾಗಿವೆ. ಕಾಸ್ಮಿಕ್ ಚಲನೆಯ ಅಂದರೆ ಬ್ರಹ್ಮಾಂಡ ಚಲನೆಯ ಚಿತ್ರಗಳನ್ನು ಪ್ರದರ್ಶಿಸುತ್ತದೆ. ನಿರಂತರವಾಗಿ ಹೊಸದು, ಅನಂತವಾಗಿ ವೈವಿಧ್ಯಮಯವಾದ ಕನಸುಗಳು ಮತ್ತು ನಿಜವಾದ ಸ್ಪರ್ಶ, ನಿಜವಾದ ಧ್ವನಿ, ನಿಜವಾದ ವಾಸನೆ, ನಿಜವಾದ ರುಚಿ,
ಮತ್ತು ನಿಜವಾದ ನೋಟ ಅವನಿಗೆ ತಿಳಿದಿದೆ. ಮಹಾಮಾನವನು ತನ್ನ ದೇಹದ ಜನನವು ಕೆಲವು ಬದಲಾವಣೆಗಳ ಆರಂಭ ಎಂದು ನೋಡುತ್ತಾನೆ. ಸಾವು ಐಹಿಕ ಜೀವನವನ್ನು ಸ್ವಾಭಾವಿಕವಾಗಿ ಅನುಸರಿಸುವ ಬದಲಾವಣೆ ಎಂದು ಅವನಿಗೆ ತಿಳಿದಿದೆ. ಅವನು ಆಯ್ಕೆ ಮಾಡಿದ ಕ್ಷಣದಲ್ಲಿ ತನ್ನ ದೈಹಿಕ ವಾಸಸ್ಥಾನದೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಭಾಗವಾಗಲು ಸಿದ್ಧ ಮತ್ತು ಸಮರ್ಥನಾಗಿರ್ತಾನೆ. ದೇವರೊಂದಿಗೆ ಒಂದಾಗಿರುವುದರಿಂದ ಅವನು ತನ್ನ ಬ್ರಹ್ಮಾಂಡೀಯ ಪ್ರಜ್ಞೆಯೊಳಗೆ ಕಾಸ್ಮಿಕ್ ಸೃಷ್ಟಿಯ ಎಲ್ಲ ದೈವಿಕ ಕನಸು ಕಾಣುತ್ತಾನೆ. ಇದು ಮತ್ತೆ ಓದ್ತೀನಿ. ದೇವರೊಂದಿಗೆ ಒಂದಾಗಿರುವುದರಿಂದ, ಅಂದ್ರೆ ಭಗವಂತನೊಂದಿಗೆ ಒಂದಾಗಿರುವುದರಿಂದ ಅವನು ತನ್ನ ಬ್ರಹ್ಮಾಂಡೀಯ ಪ್ರಜ್ಞೆಯೊಳಗೆ ಬ್ರಹ್ಮಾಂಡೀಯ ಸೃಷ್ಟಿಯ ಎಲ್ಲ ದೈವಿಕ ಕನಸು ಕಾಣುತ್ತಾನೆ. ಸರ್ವವ್ಯಾಪಿ ಮಹಾಮಾನವನು ದೇಹವು ವಿಶ್ವ ಮತ್ತು ವಿಶ್ವದಲ್ಲಿ ನಡೆಯುವ ಎಲ್ಲ ವಿಷಯಗಳು ಅವನ ಸಂವೇದನೆಗಳಾಗಿವೆ. ಸೊ ಮಹಾಮಾನವನ ದೇಹವು ವಿಶ್ವ ಮತ್ತು ವಿಶ್ವದಲ್ಲಿ ನಡೆಯುವ ಎಲ್ಲ ವಿಷಯಗಳು ಅವನ ಸಂವೇದನೆಗಳಾಗಿವೆ. ದ ಸೂಪರ್ ಮ್ಯಾನ್ಸ್ ಬಾಡಿ ಇಸ್ ದಿ ಯೂನಿವರ್ಸ್ ಅಂಡ್ ಆಲ್ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ದ ಯೂನಿವರ್ಸ್ ಆರ್ ಇಸ್ ಸೆನ್ಸೇಷನ್ಸ್. ಲಾಹಿರಿ ಮಹಾಶಯರ ಒಂದು ಗೀತಾ ಸತ್ಸಂಗವನ್ನು ಮಾಡ್ತಾ ಇರ್ತಾರಂತೆ. ಲಾಹಿರಿ ಮಹಾಶಯರು ಗೀತಾ ಸತ್ಸಂಗವನ್ನು ಏರ್ಪಡಿಸುವಾಗ ಅವರು ಇದ್ದಕ್ಕಿದ್ದಂಗೆ ಜೋರಾಗಿ ಕಿರಿಚ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಸೊ ಚೀನಾದ ಒಂದು ಪ್ರದೇಶದಲ್ಲಿ ಸಮುದ್ರದಲ್ಲಿ ಹಡಗು ಮುಳುಗಿ ಸಾವಿರಾರು ಜನರು ಮುಳುಗಿ ಹೋಗ್ತಾರೆ. ಅದರ ನೋವನ್ನ ಇವರು ಅನುಭವಿಸ್ತಾರೆ. ಆನಂತರ ಮುಂದಿನ ದಿನದಲ್ಲಿ ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರು, ರೇಡಿಯೋ ಇದರಲ್ಲೆಲ್ಲ ಈ ರೀತಿ ಒಂದು ದುರ್ಘಟನೆ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಸೊ ಹೀಗೆ ಮುಂದುವರೆದಂತಹ ಯೋಗಿಗಳು ಅಂದ್ರೆ ಮಹಾಮಾನವರು ಹೇಗೆ ಅವರು ಸಂವೇದನಾಶೀಲವಾಗಿ ಇಡೀ ದೇಹವು ವಿಶ್ವ ಮತ್ತು ವಿಶ್ವದಲ್ಲಿ ನಡೆಯುವ ಎಲ್ಲ ವಿಷಯಗಳು ಅವರ ಸಂವೇದನೆಗಳಾಗಿವೆ ಅನ್ನೋದನ್ನ ಅವರು ನೋಡ್ತಾರೆ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಈ ಮಾತನ್ನು ನಾವು ನೆನ್ಪಿಟ್ಕೋಬೇಕು. ಸೂಪರ್ ಮ್ಯಾನ್ಸ್ ಬಾಡಿ ಇಸ್ ದಿ ಯೂನಿವರ್ಸ್ ಅಂಡ್ ಆಲ್ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ದ ಯೂನಿವರ್ಸ್ ಆರ್ ಇಸ್ ಸೆನ್ಸೇಷನ್ಸ್. ಸೊ ಇದು ಅಂದ್ರೆ ಅವರು ತಮ್ಮ ವಿಶ್ವ ವ್ಯಾಪಕತ್ವವನ್ನ ಎಲ್ಲಿವರೆಗೂ ಇಟ್ಕೊಂಡಿರ್ತಾರೆ ಅನ್ನೋದು ಈ ಮಾತಿನಿಂದ ನಮಗೆ ಗುರೂಜಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳು ನಮಗೆ ಯೋಗಿ ಆತ್ಮಕಥೆಯಲ್ಲಿ ತಿಳಿಸ್ತವೆ. ಯೋಗಿ ಆತ್ಮಕಥೆಯನ್ನ ನಾವು ಓದ್ತಾ ಹೋದಾಗೆ ನಮಗೆ ಅದೊಂದು ರೀತಿ ಕತೆ ಅನ್ಸುತ್ತೆ. ಒಂದು ರೀತಿ ಅತೀಂದ್ರಿಯ ಶಕ್ತಿ ಇರುವ ಒಂದು ಕತೆ. ನಮಗೆ ಇಟ್ಕೋದಿಲ್ಲ. ಅದೇನು ವೈಜ್ಞಾನಿಕವಾಗಿದೆಯೋ ಅಥವಾ ಕಪೋಲ ಕಲ್ಪಿತವಾಗಿದೆಯೋ ಅಂತ ಹೊಸದಾಗಿ ಓದೋರಿಗೆ ಅನ್ನಿಸ್ಬೋದು. ಆದ್ರೆ ಅದರ ಎಲ್ಲ ವೈಜ್ಞಾನಿಕ ನಿಯಮಗಳನ್ನ, ಅದರ ವೈಜ್ಞಾನಿಕ ಸಾಕ್ಷಾತ್ಕಾರದ ಅನುಭವಗಳನ್ನ ಗುರೂಜಿಯವರು ಭಗವದ್ಗೀತೆಯಲ್ಲಿ ನಮಗೆ ರೆಫರೆನ್ಸಸ್ ಗಳನ್ನ ಕೊಡ್ತಾರೆ. ಅದು ಯಾಕೆ ಆಗತ್ತೆ ಅನ್ನೋದಕ್ಕೆ ಅವರು ರೆಫರೆನ್ಸಸ್ ಗಳನ್ನ ಕೊಡ್ತಾರೆ. ನಾವು ಲೆಸನ್ಸ್ ಗಳನ್ನ ಓದ್ಲಿ ಅಥವಾ ಯೋಗಿ ಆತ್ಮಕಥೆಯನ್ನ ಓದ್ಲಿ, ಒಮ್ಮೆ ನಾವು ಭಗವದ್ಗೀತೆಯ ಈ ಒಂದು ಇದನ್ನ ಓದಿ ನಾವು ಅಲ್ಲಿ ಓದಿದ್ರೆ ಅವಾಗ ನಿಜವಾಗಿಯೂ ನಮಗೆ ಸರ್ವವ್ಯಾಪಕತ್ವದ ಒಂದು ದೃಷ್ಟಿಕೋನ ನಮಗೆ ಬೆಳೀತಾ ಹೋಗ್ತದೆ. ಸೊ ಅದು ಈ ಮಾತಿನಿಂದ ನಮಗೆ ಸ್ಪಷ್ಟ ಆಗ್ತದೆ. ಹಾಗಾಗಿ ನಿಮಗೆ ಎಲ್ಲ ಮೂಲ ಸಿದ್ಧಾಂತಗಳು ಈ ಭಾಷ್ಯದಲ್ಲಿ ಸಿಗ್ತವೆ. ಗುರೂಜಿಯವರ ಈ ಭಾಷ್ಯದಲ್ಲಿ ನಮಗೆ ರೆಫರೆನ್ಸಸ್ ಆಗಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಸಿಗ್ತವೆ. ಇದು ನಾನು ಕಟ್ಕೊಂಡಂತಹ ವಿಚಾರ. ನೀವು ಅದನ್ನ ಅಧ್ಯಯನ ಮಾಡ್ತಾ ಸಂಪೂರ್ಣ ಜ್ಞಾನ ವ್ಯಾಪಕತ್ವವನ್ನ ಅರ್ಥ ಮಾಡ್ಕೋಬಹುದು. ಸರ್ವವ್ಯಾಪಿ, ಸರ್ವಜ್ಞ ಮತ್ತು ಸರ್ವಶಕ್ತ ದೇವರೊಂದಿಗೆ ಒಂದಾದವನು ಟ್ರಿಲಿಯನ್ ಗಟ್ಟಲೆ ಜ್ಯೋತಿರ್ವರ್ಷಗಳನ್ನು ದೂರದಲ್ಲಿರುವ ಒಂದು ಗ್ರಹದ ಸಂಚಾರವನ್ನು ಮತ್ತು ಅದೇ ಸಮಯದಲ್ಲಿ ಹತ್ತಿರದ ಗುಬ್ಬಚ್ಚಿಯ ಹಾರಾಟವನ್ನು ತಿಳಿದಿರುತ್ತಾನೆ. ಸೊ ಆ ವ್ಯಾಪಕತ್ವ ಹೆಂಗಿರುತ್ತೆ? ಸರ್ವವ್ಯಾಪಿ, ಸರ್ವಜ್ಞ ಮತ್ತು ಸರ್ವಶಕ್ತ ದೇವರೊಂದಿಗೆ ಒಂದಾದವನು ಟ್ರಿಲಿಯನ್ ಗಟ್ಟಲೆ ಜ್ಯೋತಿರ್ವರ್ಷಗಳನ್ನು, ಅವರ ವ್ಯಾಪಕತೆ ಎಷ್ಟಿರುತ್ತೆ? ಕೇವಲ ಇಡೀ ಈ ಭೂಮಂಡಲ ಅಷ್ಟೇ ಅಲ್ಲ, ಟ್ರಿಲಿಯನ್ ಗಟ್ಟಲೆ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವ ಒಂದು ಗ್ರಹದ ಸಂಚಾರವನ್ನು ಮತ್ತು ಅದೇ ಸಮಯದಲ್ಲಿ
ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಗುಬ್ಬಚ್ಚಿಯ ಹಾರಾಟವನ್ನು ಸಹ ತಿಳಿದಿರುತ್ತಾನೆ. ಒಬ್ಬ ಮಹಾಮಾನವನು ಆತ್ಮವನ್ನು ದೇಹದಿಂದ ಪ್ರತ್ಯೇಕವಾಗಿ ನೋಡುವುದಿಲ್ಲ. ಒಬ್ಬ ಮಹಾಮಾನವನು ಆತ್ಮವನ್ನು ದೇಹದಿಂದ ಪ್ರತ್ಯೇಕವಾಗಿ ನೋಡುವುದಿಲ್ಲ. ಅವನು ಆತ್ಮದೊಂದಿಗೆ ಒಂದಾಗುತ್ತಾನೆ ಮತ್ತು ತನ್ನೊಳಗೆ ಅಸ್ತಿತ್ವದಲ್ಲಿದೆ ಎಂದು ತನ್ನ ಸ್ವಂತ ದೇಹವನ್ನು ಮತ್ತು ಇತರ ಎಲ್ಲ ಜೀವಿಗಳ ದೇಹಗಳನ್ನು ನೋಡುತ್ತಾನೆ. ಅವನು ತನ್ನ ವಿಶಾಲವಾದ ಪ್ರಕಾಶಮಾನವಾದ ವಿಶ್ವ ದೇಹದೊಳಗೆ ತನ್ನ ದೇಹವನ್ನು ಒಂದು ಸಣ್ಣ ಪರಮಾಣುವಿನಂತೆ ಅನುಭವಿಸುತ್ತಾನೆ. ವಿಶ್ವವ್ಯಾಪಕತ್ವವನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಓದ್ತೀನಿ ಈ ಒಂದು ಪ್ಯಾರವನ್ನ. ಒಬ್ಬ ಮಹಾಮಾನವನು ಆತ್ಮವನ್ನು ದೇಹದಿಂದ ಪ್ರತ್ಯೇಕವಾಗಿ ನೋಡುವುದಿಲ್ಲ. ಅವನು ಆತ್ಮದೊಂದಿಗೆ ಒಂದಾಗುತ್ತಾನೆ ಮತ್ತು ತನ್ನೊಳಗೆ ಅಸ್ತಿತ್ವದಲ್ಲಿದೆ ಎಂದು ತನ್ನ ಸ್ವಂತ ದೇಹವನ್ನು ಮತ್ತು ಇತರ ಎಲ್ಲ ಜೀವಿಗಳ ದೇಹಗಳನ್ನು ನೋಡುತ್ತಾನೆ. ಬೇರೆಯವರ ಒಂದು ನೋವುಗಳನ್ನ, ದುಃಖಗಳನ್ನ ಅಥವಾ ಅವರ ಅನಾರೋಗ್ಯಗಳನ್ನ ತಮ್ಮ ದೇಹಕ್ಕೆ ತಮ್ಮ ಪ್ರೀತಿ ಪಾತ್ರರ, ತಮ್ಮ ಭಕ್ತರ ಒಂದು ಇವುಗಳನ್ನ ಸ್ವೀಕಾರ ಮಾಡಿ ಅನುಭವಿಸ್ತಾ ಇದ್ರು ಅನ್ನೋದನ್ನ ನಾವು ಯೋಗಿ ಆತ್ಮಕಥೆಯಲ್ಲಿ ಓದ್ತೀವಿ. ಅನೇಕ ಯೇಸುವಿನಿಂದ ಹಿಡ್ಕೊಂಡು ಗುರೂಜಿಯವರು ಸಹ. ಸೊ ಅದಕ್ಕೆ ಒಂದು ರೆಫರೆನ್ಸ್ ಎಲ್ಲಿದೆ ಅಂದ್ರೆ ಇಲ್ಲಿದೆ. ಒಬ್ಬ ಮಾನವನು ಆತ್ಮವನ್ನು ದೇಹದಿಂದ ಪ್ರತ್ಯೇಕವಾಗಿ ನೋಡುವುದಿಲ್ಲ. ಅವನು ಆತ್ಮದೊಂದಿಗೆ ಒಂದಾಗುತ್ತಾನೆ ಮತ್ತು ತನ್ನೊಳಗೆ ಅಸ್ತಿತ್ವದಲ್ಲಿದೆ ಎಂದು ತನ್ನ ಸ್ವಂತ ದೇಹವನ್ನು ಮತ್ತು ಇತರ ಎಲ್ಲ ಜೀವಿಗಳ ದೇಹಗಳನ್ನು ನೋಡುತ್ತಾನೆ. ಅವನು ತನ್ನ ವಿಶಾಲವಾದ ಪ್ರಕಾಶಮಾನವಾದ ವಿಶ್ವ ದೇಹದೊಳಗೆ ತನ್ನ ದೇಹವನ್ನು ಒಂದು ಸಣ್ಣ ಪರಮಾಣುವಿನಂತೆ ಅನುಭವಿಸುತ್ತಾನೆ. ಆಳವಾದ ಧ್ಯಾನದ ಸಮಯದಲ್ಲಿ ಬಾಹ್ಯ ಇಂದ್ರಿಯ ಪ್ರಪಂಚದಿಂದ ತನ್ನ ಗಮನವನ್ನು ಹಿಂತೆಗೆದುಕೊಂಡು ಮಹಾಮಾನವನು ಒಳಗಿನ ಕಣ್ಣಿನ ಶಕ್ತಿಯಿಂದ ಗ್ರಹಿಸುತ್ತಾನೆ. ದೃಷ್ಟಿ, ಶಬ್ದ, ವಾಸನೆ, ರುಚಿ ಮತ್ತು ಸ್ಪರ್ಶದ ಆಸ್ಟ್ರಲ್ ಶಕ್ತಿಗಳ ಹುಡುಕಾಟ ದೀಪಗಳ ಮೂಲಕ ಮತ್ತು ಶುದ್ಧ ಅಂತಃಪ್ರಜ್ಞೆಯು ಇನ್ನೂ ಸೂಕ್ಷ್ಮವಾದ ಕಾರಣಾತ್ಮಕ ಗ್ರಹಿಕೆಯ ಮೂಲಕ ಅವನು ಸರ್ವವ್ಯಾಪಿ ಕಾಸ್ಮಿಕ್ ಪ್ರಜ್ಞೆಯ ಅಂದ್ರೆ ಕಾಸ್ಮಿಕ್ ಕಾನ್ಶಿಯಸ್ನ ಪ್ರದೇಶವನ್ನು ನೋಡುತ್ತಾನೆ. ಈ ಸ್ಥಿತಿಯಲ್ಲಿ ಮಹಾಮಾನವನು ಕಾಸ್ಮಿಕ್ ಶಕ್ತಿಯ ಮಿನುಗುವ ಪರಮಾಣುಗಳನ್ನು ತನ್ನ ಸ್ವಂತ ಕಣ್ಣುಗಳೆಂದು ತಿಳಿದಿದ್ದಾನೆ. ಅದರ ಮೂಲಕ ಅವನು ಬಾಹ್ಯಾಕಾಶದ ಪ್ರತಿಯೊಂದು ರಂಧ್ರವನ್ನು ಮತ್ತು ಅನಂತತೆಯನ್ನು ನೋಡುತ್ತಾನೆ. ಅವನು ಎಲ್ಲ ಸೃಷ್ಟಿಯಲ್ಲಿ ಆನಂದದ ಸುಗಂಧವನ್ನು ಆನಂದಿಸುತ್ತಾನೆ ಮತ್ತು ಕಾಸ್ಮಿಕ್ ಉದ್ಯಾನದಲ್ಲಿ ಅರಳುವ ಆಸ್ಟ್ರಲ್ ಪರಮಾಣು ಹೂವುಗಳ ಮಾಧುರ್ಯವನ್ನು ಉಸಿರಾಡುತ್ತಾನೆ. ಅವನು ದ್ರವ ಕಾಸ್ಮಿಕ್ ಶಕ್ತಿಯ ಆಸ್ಟ್ರಲ್ ಮಕರಂದವನ್ನು ಸವಿಯುತ್ತಾನೆ ಮತ್ತು ಎಲೆಕ್ಟ್ರಾನಿಕ್ ಜಾಗದ ಜೇನುಗೂಡಿನಲ್ಲಿ ಇರುವ ಸ್ಪರ್ಶಿಸಬಹುದಾದ ಆನಂದದ ದ್ರವ ಜೇನುತುಪ್ಪವನ್ನು ಹೀರುತ್ತಾನೆ. ಅವನು ಇನ್ನು ಮುಂದೆ ಭೌತಿಕ ಆಹಾರದಿಂದ ಆಕರ್ಷಿತನಾಗುವುದಿಲ್ಲ. ಅವನು ಇನ್ನು ಮುಂದೆ ಭೌತಿಕ ಆಹಾರದಿಂದ ಆಕರ್ಷಿತನಲ್ಲ, ಆದರೆ ತನ್ನದೇ ಆದ ದೈವಿಕ ಶಕ್ತಿಯಿಂದ ಬದುಕುತ್ತಾನೆ. ಇದಕ್ಕೂ ನಿಮಗೆ ಉದಾಹರಣೆ ಸಿಗತ್ತೆ. ನಿರಾಹಾರ ಯೋಗಿನಿಯಾಗಿರ್ತಕ್ಕಂಥ ಕತೆ ಬರುತ್ತೆ ಯೋಗಿ ಆತ್ಮಕಥೆಯಲ್ಲಿ, ನಿರಾಹಾರ ಯೋಗಿನಿ ಅವರ ಕತೆ. ಸೊ ಅದನ್ನು ಸಹಿತ ನಾವು ನೋಡ್ಬೋದು. ಹೇಗೆ ಅಂದ್ರೆ ಅವರು ಭೌತಿಕ ಆಹಾರದಿಂದ ಆಕರ್ಷಿತರಾಗುವುದಿಲ್ಲ, ಆದರೆ ತನ್ನದೇ ಆದ ದೈವಿಕ ಶಕ್ತಿಯಿಂದ ಬದುಕುತ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಲ್ಲೇ ಇದೆ. ಅವನು ತನ್ನ ಧ್ವನಿಯು ಕಂಪಿಸುವುದನ್ನು ಅನುಭವಿಸುತ್ತಾನೆ, ಮಾನವ ದೇಹದಲ್ಲಿ ಅಲ್ಲ, ಆದರೆ ಎಲ್ಲ ಕಂಪನಗಳ ಗಂಟಲಿನಲ್ಲಿ ಮತ್ತು ಎಲ್ಲ ಸೀಮಿತ ವಸ್ತುವಿನ ದೇಹದಲ್ಲಿ ಅವನು ತನ್ನ ಸೃಜನಶೀಲ ಕಾಸ್ಮಿಕ್ ಓಂನ ಧ್ವನಿಯನ್ನು ಕೇಳುತ್ತಾನೆ. ಆತ್ಮದ ಹಾಡಿನೊಂದಿಗೆ ಸಂಯೋಜಿಸಲ್ಪಟ್ಟಿದ್ದಾನೆ. ಪರಮಾಣುಗಳ ಕೊಳಲಿನ ಮೂಲಕ ಮತ್ತು ಎಲ್ಲ ಸೃಷ್ಟಿಯ ಮಿನುಗುವ ಅಲೆಗಳ ಮೂಲಕ ಆಡುತ್ತಾನೆ ಮತ್ತು ಅವನು ಬೇರೆ ಏನನ್ನೂ ಕೇಳಲು ಬಯಸುವುದಿಲ್ಲ. ಅವನು ಬೇರೆ ಏನನ್ನೂ ಕೇಳಲು ಬಯಸುವುದಿಲ್ಲ. ಎಲ್ಲ ಸೀಮಿತ ಕಂಪನ ಸೃಷ್ಟಿಯ ದೇಹದಲ್ಲಿನ ರಕ್ತನಾಳಗಳ ಮೂಲಕ ತನ್ನ ಗ್ರಹಿಕೆಯ ರಕ್ತ ಹರಿಯುವುದನ್ನು ಅವನು ಅನುಭವಿಸುತ್ತಾನೆ. ದೇಹದ ಭೌತಿಕ ಸೌಕರ್ಯದ ಆಸೆಗಳ ಸ್ಪರ್ಶ ಇಂದ್ರಿಯವನ್ನು ಗೆದ್ದ ನಂತರ
ದೈವಿಕ ಮನುಷ್ಯನು ಎಲ್ಲ ವಸ್ತುಗಳ ಸಂವೇದನೆಗಳನ್ನು ತನ್ನ ಕಾಸ್ಮಿಕ್ ದೇಹದ ಮೇಲೆ ನುಡಿಸುವ ದೇವರ ಸೃಜನಶೀಲ ಕಾಸ್ಮಿಕ್ ಶಕ್ತಿಯ ಅಭಿವ್ಯಕ್ತಿಗಳಾಗಿ ಅನುಭವಿಸುತ್ತಾನೆ. ಸ್ಪರ್ಶದ ಯಾವುದೇ ಭೌತಿಕ ಆನಂದಕ್ಕಾಗಿ ಹೋಲಿಸಲಾಗದ ಆನಂದದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಭೂಮಿಯ ಎದೆಯ ಮೇಲೆ ನದಿಯ ಸುಗಮ ಹರಿವನ್ನು ಎದುರಿಸಬೇಕು. ಸೊ ಇದು ಮುಂದಿನ ಒಂದು ಟಾಪಿಕ್. ಇಲ್ಲಿಂದ ನಮಗೆ ಮುಂದಿನ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹೇಗೆ ಒಬ್ಬರು ಕುರುಕ್ಷೇತ್ರ ಯುದ್ಧವನ್ನ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ, ಎವರಿ ಹ್ಯೂಮನ್ ಬೀಯಿಂಗ್ ಮಸ್ಟ್ ಫೈಟ್ ದ ಬ್ಯಾಟಲ್ ಆಫ್ ಕುರುಕ್ಷೇತ್ರ ಅಂದ್ರೆ ಎಲ್ಲರೂ ಈ ಪ್ರತಿಯೊಬ್ಬ ವ್ಯಕ್ತಿಯು ಕುರುಕ್ಷೇತ್ರವನ್ನ ಹೇಗೆ ನಾವು ಮಾಡಲೇಬೇಕು ಅನ್ನೋದು ಮುಂದಿನ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಬಾಹ್ಯಾಕಾಶದ ಸಾಗರದಲ್ಲಿ ತನ್ನ ಅಸ್ತಿತ್ವದ ನೆಲೆಯನ್ನು ಅವನು ಅನುಭವಿಸುತ್ತಾನೆ ಮತ್ತು ತನ್ನದೇ ಆದ ಸಮುದ್ರ ಎದೆಯಲ್ಲಿ ದ್ವೀಪ ಬ್ರಹ್ಮಾಂಡಗಳ ಈಜುವ ಅಲೆಗಳನ್ನು ಗ್ರಹಿಸುತ್ತಾನೆ. ಹೂವುಗಳ ದಳಗಳ ಮೃದುತ್ವ ಮತ್ತು ಎಲ್ಲ ಹೃದಯಗಳಲ್ಲಿನ ಪ್ರೀತಿಯ ಮೃದುತ್ವ, ಎಲ್ಲ ದೇಹಗಳಲ್ಲಿನ ಯೌವನದ ಜೀವಂತಿಕೆ ಅವನಿಗೆ ತಿಳಿದಿದೆ. ವಯಸ್ಸಾಗದ ಆತ್ಮವಾಗಿ ಅವನ ಸ್ವಂತ ಯೌವನವು ಶಾಶ್ವತವಾಗಿದೆ. ಮಹಾಮಾನವನು ಜನನ ಮತ್ತು ಮರಣಗಳನ್ನು ಜೀವ ಸಮುದ್ರದಲ್ಲಿ ನೃತ್ಯ ಮಾಡುವ ಬದಲಾವಣೆಗಳಾಗಿ ಮಾತ್ರ ತಿಳಿದಿದ್ದಾನೆ. ಸಾಗರದ ಅಲೆಗಳು ಏರಿ ಬೀಳಿ ಮತ್ತು ಏರಿದಂತೆ ಅವನು ಇಂದಿನ ಮತ್ತು ಭವಿಷ್ಯದ ಎಲ್ಲವನ್ನು ಅರಿತುಕೊಳ್ಳುತ್ತಾನೆ. ಅಂದ್ರೆ ಈಗ ಒಂದು ಸಾಗರದಲ್ಲಿ ನದಿ ತೆರೆಗಳು ಅಲೆಗಳು ಬಂದು ಹೋಗ್ತಾವೋ ಹಾಗೆ ಹುಟ್ಟು ಮತ್ತು ಜನನ ಇರ್ತದೆ ಅನ್ನೋದನ್ನ ಆತ ಅರ್ಥ ಮಾಡ್ಕೊಂಡಿರ್ತಾರೆ. ಮುಂದುವರಿದ ಮಹಾಮಾನವ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಶಾಶ್ವತ ವರ್ತಮಾನದಲ್ಲಿ ವಾಸಿಸುತ್ತಾನೆ. ಅವನಿಗೆ ಅಸ್ತಿತ್ವದ ಕಾರಣದ ಒಗಟನ್ನು ಏಕವಚನದ ಸಾಕ್ಷಾತ್ಕಾರದಲ್ಲಿ ಪರಿಹರಿಸಲಾಗುತ್ತದೆ. ಆನಂದದಿಂದ ನಾವು ಬಂದಿದ್ದೇವೆ, ಸಂತೋಷದಲ್ಲಿ ನಾವು ಬದುಕುತ್ತೇವೆ ಮತ್ತು ಚಲಿಸುತ್ತೇವೆ ಮತ್ತು ನಮ್ಮ ಅಸ್ತಿತ್ವವನ್ನು ಹೊಂದಿದ್ದೇವೆ ಮತ್ತು ಈ ಪವಿತ್ರ ಶಾಶ್ವತ ಸಂತೋಷದಲ್ಲಿ ನಾವು ಮತ್ತೆ ಕರಗುತ್ತೇವೆ ಅನ್ನುವುದನ್ನು ಅವರು ಕಂಡುಕೊಳ್ತಾರೆ. ಇದು ಆತ್ಮವಾಗಿ ಮನುಷ್ಯನ ಸ್ಥಳೀಯ ಸ್ಥಿತಿ, ಆತ್ಮದ ಶುದ್ಧ ಪ್ರತಿಬಿಂಬ ಅವತಾರಗಳ ಕನಸುಗಳು ಪ್ರತ್ಯೇಕತೆಯ ಭ್ರಮೆಯ ಪರದೆಯ ಮೇಲೆ ಆಡುತ್ತವೆ. ಆದರೆ ವಾಸ್ತವದಲ್ಲಿ ಮನುಷ್ಯನು ಭಗವಂತನಿಂದ ಒಂದು ಕ್ಷಣವೂ ಬೇರೆಯಾಗುವುದಿಲ್ಲ. ನಾವು ಅವನ ಆಲೋಚನೆ, ಅವನು ನಮ್ಮ ಅಸ್ತಿತ್ವ, ಅವನಿಂದ ನಾವು ಬಂದಿದ್ದೇವೆ, ಅವನಲ್ಲಿ ನಾವು ಅವನ ಬುದ್ಧಿವಂತಿಕೆ, ಅವನ ಪ್ರೀತಿ, ಅವನ ಸಂತೋಷದ ಅಭಿವ್ಯಕ್ತಿಗಳಾಗಿ ಬದುಕಬೇಕು. ಅವನಲ್ಲಿ ನಮ್ಮ ಅಹಂಕಾರವು ಶಾಶ್ವತ ಆನಂದದ ಸದಾ ಎಚ್ಚರವಾಗಿರುವ ಕನಸು ರಹಿತೆಯಲ್ಲಿ ಮತ್ತೆ ಕರಗಬೇಕು. ಹೀಗೆ ಕುರುಕ್ಷೇತ್ರ ಯುದ್ಧದ ರೂಪಕ, ಮಹತ್ವ ಮತ್ತು ಗೆಲ್ಲಬೇಕಾದ ವಿಜಯದ ಗುರಿಯನ್ನು ವಿವರಿಸಲಾಗಿದೆ. ಸೊ ಇದನ್ನ ಕನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಈಗ ಯಾಕೆ ಕುರುಕ್ಷೇತ್ರದ ಯುದ್ಧವನ್ನ ನಾವು ಮಾಡಬೇಕು, ಧರ್ಮಕ್ಷೇತ್ರ ಕುರುಕ್ಷೇತ್ರದ ಮಧ್ಯೆ ಏನೆಲ್ಲ ನಡೆಯುತ್ತೆ, ಅದನ್ನ ಹೇಗೆಲ್ಲ ನಾವು ಕಂಡಿಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿಯವರೆಗೂ ಅವರು ಸಾಕಷ್ಟು ವಿವರಣೆಗಳನ್ನ ಗುರೂಜಿಯವರು ಕೊಟ್ರು. ಪ್ರತಿಯೊಬ್ಬ ಮನುಷ್ಯನು ಒಂದೇ ಸವಾಲನ್ನು ಎದುರಿಸುತ್ತಾನೆ. ಗೀತೆಯು ಕಾಲಾತೀತ ಜನಪ್ರಿಯತೆಯ ಬದುಕಲು ದೈವಿಕ ಪಠ್ಯವು ಪುಸ್ತಕವಾಗಿ ಅದರ ಸಾರ್ವತ್ರಿಕತೆಯಲ್ಲಿದೆ. ಇದ ಎಲ್ಲ ಮನುಷ್ಯರಿಗೂ ಅನ್ವಯಿಸುತ್ತದೆ. ಇದು ಅಸ್ತಿತ್ವದ ಪ್ರತಿಯೊಂದು ಸಮತಲವನ್ನು ಬೆಳಗಿಸುತ್ತದೆ. ಸೊ ಗೀತೆಯ ಪ್ರಾಯೋಗಿಕತೆಯನ್ನ, ಗೀತೆಯ ಒಂದು ಅಳವಡಿಕೆಯನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಈ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದು ಯಾವತ್ತೂ ಸಾರ್ವತ್ರಿಕವಾದದ್ದು, ಅಂದ್ರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಕ್ಕೆ ಅನ್ವಯವಾಗುವಂತ ವಿಚಾರಗಳನ್ನ ಕೊಟ್ಟಿದೆ ಅನ್ನೋದನ್ನ ಇಲ್ಲಿ ಗುರೂಜಿಯವರು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಒಂದೇ ಸವಾಲನ್ನು ಎದುರಿಸುತ್ತಾನೆ, ಅಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಯುದ್ಧವನ್ನ ಮಾಡ್ತಾನೆ ಇರ್ತಾನೆ. ಇದು ಅಂದ್ರೆ ಇಂಡಿವಿಜುವಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಗೀತೆಯ ಕಾಲಾತೀತ ಜನಪ್ರಿಯತೆಯ ಬದುಕಲು ದೈವಿಕ ಪಠ್ಯ ಪುಸ್ತಕವಾಗಿದೆ. ಅಂದ್ರೆ ನಮ್ಗೆ ಕಾಲಾತೀತವಾಗಿ ಬದುಕೋದಕ್ಕೆ, ಜನಪ್ರಿಯತೆಯಿಂದ ಬದುಕೋದಕ್ಕೆ ನಮಗೆ ಒಂದು ದೈವಿಕ ಪಠ್ಯ ಪುಸ್ತಕವಾಗಿದೆ ಅನ್ನೋದನ್ನ ಗುರೂಜಿಯವರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಇದು ಎಲ್ಲ ಮನುಷ್ಯರಿಗೂ ಅನ್ವಯಿಸುತ್ತದೆ. ಇದು ಅಸ್ತಿತ್ವದ ಪ್ರತಿಯೊಂದು ಸಮತಲವನ್ನು ಬೆಳಗಿಸುತ್ತದೆ.
ಸೊ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಎಲ್ಲ ಡೈಮೆನ್ಷನ್ಸ್‌ಗಳನ್ನ ಸಮತಲವನ್ನ ಬೆಳಗಿಸುತ್ತದೆ. ಭೌತಿಕ ಮನುಷ್ಯನು ಒಳಗಿನ ಶಾಂತಿ ಮತ್ತು ಸಂತೋಷವನ್ನು ಅವನು ಒಳ್ಳೆಯತನದ ಬದಿಯಲ್ಲಿ ನಿಂತು ಬಾಹ್ಯ ದೈಹಿಕ ಕಾರ್ಯಕ್ಷೇತ್ರ ಅಥವಾ ಕುರುಕ್ಷೇತ್ರದಲ್ಲಿ ತನ್ನ ಕ್ರಿಯೆಗಳನ್ನು ಮಾರ್ಗದರ್ಶಿಸುವ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಯುದ್ಧದಲ್ಲಿ ಗೆದ್ದರೆ ಮಾತ್ರ ಅವನು ಆಂತರಿಕ ಶಾಂತಿ ಮತ್ತು ಸಂತೋಷವನ್ನು ತಿಳಿದುಕೊಳ್ಳುತ್ತಾನೆ. ಯಾವುದೇ ನಿಜವಾದ ಧಾರ್ಮಿಕ ಮಾರ್ಗದ ಆಧ್ಯಾತ್ಮಿಕ ಆಕಾಂಕ್ಷಿಯು ಹೆಚ್ಚುವರಿಯಾಗಿ ಧರ್ಮಕ್ಷೇತ್ರ, ಕುರುಕ್ಷೇತ್ರದ ಆಂತರಿಕ ಕ್ಷೇತ್ರದಲ್ಲಿ ವಿಜಯವನ್ನು ಗಳಿಸಬೇಕು. ಯಾವುದೇ ನಿಜವಾದ ಧಾರ್ಮಿಕ ಮಾರ್ಗದ ಆಧ್ಯಾತ್ಮಿಕ ಆಕಾಂಕ್ಷಿಯು ಹೆಚ್ಚುವರಿಯಾಗಿ ಧರ್ಮಕ್ಷೇತ್ರ, ಕುರುಕ್ಷೇತ್ರದ ಆಂತರಿಕ ಕ್ಷೇತ್ರದಲ್ಲಿ ವಿಜಯವನ್ನು ಗಳಿಸಬೇಕು. ಅಲ್ಲಿ ದೈವ ಸಹವಾಸದ ಅಂತರೀಕರಣವು ನಡೆಯುತ್ತದೆ. ಆಳವಾದ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ದೇವರ ಉಪಸ್ಥಿತಿಯನ್ನು ಅಭ್ಯಾಸ ಮಾಡುವ ಮೂಲಕ. ಸೊ ದೈವಿ ಸಹವಾಸದ ಅಂತರೀಕರಣ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಗುರೂಜಿಯವರು ಕೊಟ್ಟಿದ್ದಾರೆ. ಆಳವಾದ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ದೇವರ ಉಪಸ್ಥಿತಿಯನ್ನು ಅಭ್ಯಾಸ ಮಾಡುವ ಮೂಲಕ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಮಾನಸಿಕ ಚಟಪಟಿಕೆ ಮತ್ತು ಇಂದ್ರಿಯ ಆಕರ್ಷಣೆಗಳ ವಿರೋಧವನ್ನು ಸೋಲಿಸುತ್ತದೆ. ಆತ್ಮ ಸಾಕ್ಷಾತ್ಕಾರದ ಮತ್ತು ಕೈವಲ್ಯ ಅಂದ್ರೆ ಮೋಕ್ಷದ ಅಂತಿಮ ಗುರಿಯನ್ನು ಬಯಸುವ ಯೋಗಿಯು ಸ್ವಯಂ ನಿಯಂತ್ರಣ ಮತ್ತು ನೈತಿಕ ನಡವಳಿಕೆಯು ತನ್ನ ನೀತಿವಂತ ಯೋಧರನ್ನು ಭೌತಿಕ ಕ್ರಿಯೆಯ ಕುರುಕ್ಷೇತ್ರ ಬಯಲಿನಲ್ಲಿ ಯುದ್ಧದಲ್ಲಿ ಮುನ್ನಡೆಸುತ್ತಾನೆ. ಧರ್ಮಕ್ಷೇತ್ರ, ಕುರುಕ್ಷೇತ್ರದ ಆಂತರಿಕ ಆಧ್ಯಾತ್ಮಿಕ ಬಯಲಿನಲ್ಲಿ ಆಂತರಿಕ ದೈವ ಸಹವಾಸದ ವಿಜಯಕ್ಕಾಗಿ ಅವನು ಹೋರಾಡುತ್ತಾನೆ ಮತ್ತು ಮುಂದೆ ಧರ್ಮಕ್ಷೇತ್ರ ಅಥವಾ ಆಧ್ಯಾತ್ಮಿಕ ಪ್ರಜ್ಞೆಯ ಕ್ಷೇತ್ರದಲ್ಲಿ ಅವನು ದೇಹದ ಪ್ರಜ್ಞೆಯ ಕೆಳ ಅಹಂ ಸ್ವಭಾವದ ಸೆಳೆತದ ವಿರುದ್ಧ ಯಶಸ್ವಿ ಯೋಗ ಧ್ಯಾನದಿಂದ ಸಾಧಿಸಲ್ಪಟ್ಟ ಸೂಪರ್ ಪ್ರಜ್ಞೆ, ಕ್ರಿಸ್ತ ಪ್ರಜ್ಞೆ ಮತ್ತು ವಿಶ್ವ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾನೆ. ಸೂಪರ್ ಪ್ರಜ್ಞೆ, ಕ್ರಿಸ್ತ ಪ್ರಜ್ಞೆ ಮತ್ತು ವಿಶ್ವ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾನೆ. ಭಗವದ್ಗೀತೆಯ ಮೊದಲ ಶ್ಲೋಕವನ್ನು ಪ್ರಾಯೋಗಿಕ ಅನುಭವದಲ್ಲಿ ಹೇಗೆ ಅನ್ವಯಿಸಬೇಕು ಎಂಬುದನ್ನು ನಾವು ನೋಡಿದಾಗ ಅದರ ಮಹತ್ವ ಎಷ್ಟು ವಿಸ್ತಾರವಾಗಿದೆ ಎಂಬುದು ಸುಸ್ಪಷ್ಟವಾಗುತ್ತದೆ. ಗುರೂಜಿಯವರು ಇಲ್ಲಿಯವರೆಗೂ ಒಂದೇ ಶ್ಲೋಕವಾದ ವಿವರಣೆಗಳನ್ನ ಕೊಟ್ಟಿರೋದು. ಒಂದು ಶ್ಲೋಕಕ್ಕೆ ಇಷ್ಟು ವಿವರಣೆಗಳನ್ನ ಕೊಡ್ತಾ ಅವರು ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ಮೊದಲ ಶ್ಲೋಕವನ್ನು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ನಮ್ಮ ಜೀವನದಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡಿದಾಗ ಅದರ ಮಹತ್ವ ಎಷ್ಟು ವಿಸ್ತಾರವಾಗಿದೆ ಎಂಬುದು ಸುಸ್ಪಷ್ಟವಾಗುತ್ತದೆ. ಭಗವಂತ ಕೃಷ್ಣ ಅಥವಾ ಆತ್ಮದ ಮೂಲಕ ಭಕ್ತ ಅರ್ಜುನನೊಂದಿಗೆ ಮಾತನಾಡುತ್ತಾನೆ. ಅವರು ಹೇಳ್ತಾರೆ ಹೇಗೆ ಪ್ರಾಕ್ಟಿಕಲ್ ಆಗಿದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಅನ್ನೋದನ್ನ ಮತ್ತೆ ಹೇಳ್ತಾ ಹೋಗ್ತಾ ಇದ್ದಾರೆ. ಭಗವಂತ ಅಂದರೆ ಕೃಷ್ಣ ಅಥವಾ ಆತ್ಮದ ಮೂಲಕ ಭಕ್ತ ಅರ್ಜುನನೊಂದಿಗೆ ಮಾತನಾಡುತ್ತಾನೆ. ಅಂದ್ರೆ ಅಲ್ಲಿ ಅರ್ಜುನ ಅಂದ್ರೆ ನಾವೇ. ಓ ಅರ್ಜುನ, ಪ್ರತಿ ರಾತ್ರಿಯು ನಿನ್ನ ನಿಷ್ಪಕ್ಷಪಾತ ಆತ್ಮಾವಲೋಕನವನ್ನು ಪ್ರತಿ ರಾತ್ರಿಯು ನಿನ್ನ ನಿಷ್ಪಕ್ಷಪಾತ ಆತ್ಮಾವಲೋಕನವನ್ನು ಅಂದ್ರೆ ಇಲ್ಲಿ ಸಂಜಯ, ನಿಷ್ಪಕ್ಷಪಾತವನ್ನ ಬಿಂಬಿಸೋದು ಸಂಜಯ ಅಂತ ನಾವು ಇಂದಿನ ಪುಟಗಳಲ್ಲಿ ನೋಡಿದ್ದೀವಿ. ನಿನ್ನ ಕುರುಡು ಮನಸ್ಸಿಗೆ ಅಂದ್ರೆ ಧೃತರಾಷ್ಟ್ರ, ನಿನ್ನ ಕುರುಡು ಮನಸ್ಸಿಗೆ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಬಹಿರಂಗಪಡಿಸಲು ಕೇಳು. ಮಾನಸಿಕ ಯುದ್ಧಕ್ಕಾಗಿ ಉತ್ಸುಕನಾಗಿ ಇಂದ್ರಿಯ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ದೈಹಿಕ ಕ್ಷೇತ್ರದಲ್ಲಿ ಒಟ್ಟುಗೂಡಿದ ಹಠಾತ್ ಮಾನಸಿಕ ಮತ್ತು ಇಂದ್ರಿಯ ಪ್ರವೃತ್ತಿಗಳು ಮತ್ತು ಆತ್ಮದ ತಾರತಮ್ಯದ ಸ್ವಯಂ ಶಿಸ್ತಿನ ಸಂತತಿ ಏನು ಮಾಡಿತು? ಸೊ ಮೊದಲನೇ ಪ್ರಶ್ನೆ ಅಲ್ಲಿ ಕೇಳಿದಾಗುತ್ತೆ ಈ ರೀತಿ ಅಲ್ವಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡಶ್ಚೈವ ಕಿಂ ಕುರುವತ ಸಂಜಯ ಅನ್ನೋದು ಶ್ಲೋಕ ಅಲ್ವಾ. ಅದನ್ನ ಇಲ್ಲಿ ಮತ್ತೆ ಈ ರೀತಿ ಅದನ್ನ ಹೇಗೆ ಅನ್ವಯ ಮಾಡಿಕೊಂಡಿದ್ದಾರೆ ಶ್ರೀಸಾಮಾನ್ಯರಿಗೂ ಒಬ್ಬೊಬ್ಬರಿಗೆ ಅನ್ನೋದನ್ನ ಗುರೂಜಿಯವರು ಇಲ್ಲಿ ಕೊಟ್ಟಿದ್ದಾರೆ. ಮಾನಸಿಕ ಯುದ್ಧಕ್ಕಾಗಿ ಉತ್ಸುಕನಾಗಿ ಇಂದ್ರಿಯ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು
ದೈಹಿಕ ಕ್ಷೇತ್ರದಲ್ಲಿ ಒಟ್ಟುಗೂಡಿದ ಹಠಾತ್ ಮಾನಸಿಕ ಮತ್ತು ಇಂದ್ರಿಯ ಪ್ರವೃತ್ತಿಗಳು ಮತ್ತು ಆತ್ಮದ ತಾರತಮ್ಯದ ಸ್ವಯಂ ಶಿಸ್ತಿನ ಸಂತತಿ ಏನು ಮಾಡಿತು ಅನ್ನೋದರ ಅರ್ಥ, ಅದು ನಿಜವಾದ ಅರ್ಥ. ನಿಜವಾದ ಒಳ ಗೂಢ ಅರ್ಥ, ಗಾಢ ಅರ್ಥ ಅಂತ ಗುರೂಜಿಯವರು ನಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನ್ನ ಎಲ್ಲ ಭವಿಷ್ಯದ ಭಕ್ತರಿಗೆ ನಿಮ್ಮಂತೆಯೇ ಪ್ರತಿ ರಾತ್ರಿಯೂ ನಿಮ್ಮ ದೈನಂದಿನ ಆಂತರಿಕ ಯುದ್ಧಗಳನ್ನು ನಿರ್ಣಯಿಸಲು ಮತ್ತು ಆ ಮೂಲಕ ಅವರು ಕುರುಡು ಮಾನಸಿಕ ಪ್ರಚೋದನೆಗಳ ಶಕ್ತಿಗಳನ್ನು ಉತ್ತಮವಾಗಿ ವಿರೋಧಿಸಲು ಮತ್ತು ವಿವೇಚನಾಶೀಲ ಬುದ್ಧಿವಂತಿಕೆಯ ಸೈನಿಕರನ್ನು ಬೆಂಬಲಿಸಲು ಮಾನಸಿಕ ಜಾಗರಣೆ ಡೈರಿಯನ್ನು ಇಟ್ಟುಕೊಳ್ಳಲು ಹೇಳಿ. ಸೊ ಇದು ಯಾಕೆ ನಾವು ಮಾಡಬೇಕು ಅಂದ್ರೆ, ನಾವು ಪ್ರತಿ ರಾತ್ರಿ ಈ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಸೈನಿಕರನ್ನ ಬುದ್ಧಿವಂತಿಕೆಯ ಸೈನಿಕರನ್ನ ಪ್ರಚೋದಿಸೋದಕ್ಕೆ, ಬೆಂಬಲಿಸೋದಕ್ಕೆ ಮಾನಸಿಕ ಜಾಗರಣೆಯ ದೈನಂದಿನ ಅಂದ್ರೆ ಡೈರಿ, ನಾವೇನು ದಿನಚರಿಯನ್ನು ಬರಿತೀವಲ್ಲ ಆ ಡೈರಿಯನ್ನ ಇಟ್ಟುಕೊಳ್ಳಲು ಹೇಳಿ ಅಂತ ಗುರೂಜಿಯವರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಲೌಕಿಕ ನೈತಿಕವಾದಿ, ಆಧ್ಯಾತ್ಮಿಕ ಆಕಾಂಕ್ಷಿ ಮತ್ತು ಯೋಗಿ ಭಕ್ತನಂತೆ ಪ್ರತಿ ರಾತ್ರಿ ನಿವೃತ್ತಿ ಹೊಂದುವ ಮೊದಲು ತನ್ನ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ಅಥವಾ ಪ್ರಲೋಭನೆಯ ದೈಹಿಕ ಒಲವುಗಳನ್ನು ಈ ರೀತಿ ಕೇಳ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ ಗುರೂಜಿಯವರು. ಪ್ರತಿಯೊಬ್ಬರು ರಾತ್ರಿ ಧ್ಯಾನ ಮಾಡ್ಬೇಕು. ಯಾಕೆ? ನಿವೃತ್ತಿ ಹೊಂದೋಕಿನ ಅಂದ್ರೆ ಮಲಗೋದಕ್ಕಿಂತ ಮುಂಚೆ, ಆ ದಿನದ ಮುಗಿಸುವುದಕ್ಕಿಂತ ಮುಂಚೆ ತನ್ನನ್ನು ತಾನು ಆತ್ಮಾವಲೋಕನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಗುರೂಜಿಯವರು ಹೇಳ್ತಾ ಇದ್ದಾರೆ. ಸೊ ಇದು ಇಷ್ಟೇ ಅಲ್ಲ, ನಮ್ಮ ಆಯುರ್ವೇದದ ದಿನಚರಿಯಲ್ಲೂ ಇದು ಮಾತು ಬರುತ್ತೆ. ದಿನಚರಿ ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ, ಲೌಕಿಕವಾಗಿ ಬದುಕಬೇಕು ಅನ್ನೋದನ್ನ ಒಂದು ಮಾದರಿಯ ಒಂದು ವಿಷಯಗಳನ್ನ ಹೇಳಿರುವಂಥದ್ದು, ಸದಾಚಾರಗಳನ್ನ ಮತ್ತೆ ಆಹಾರ ವಿಹಾರ ವಿಚಾರಗಳನ್ನ ರೂಢಿಸ್ಕೊಳ್ಬೇಕು ಅಂತ. ಅದರಲ್ಲಿ ಕೊನೆಗೆ ಒಂದು ಶ್ಲೋಕ ಸಹಿತ ಹೇಳ್ತಾರೆ. ಪೂರ್ವಾಪರ ನಿಶೋಭಾಗೆ ಧರ್ಮಮೇವ ಅನುಚಿಂತೆಯೇತ್ ಅಂತ ಒಂದು ಅಷ್ಟಾಂಗ ಹೃದಯ ಅನ್ನೋ ಒಂದು ಪುಸ್ತಕದಲ್ಲಿ ದಿನಚರಿ ಅಧ್ಯಾಯದಲ್ಲಿ ಹೇಳ್ತಾರೆ. ಪೂರ್ವಾಪರ ನಿಶೋಭಾಗೆ ಧರ್ಮಮೇವ ಅನುಚಿಂತೆಯೇತ್. ಸೊ ಗುರುಜಿಯವರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಅಂದ್ರೆ ಬ್ರಹ್ಮಾಂಡ ಪ್ರಜ್ಞೆ ಅಂತ, ಬ್ರಹ್ಮಾಂಡ ಪ್ರಜ್ಞೆ ಅಂತ ಕಾಸ್ಮಿಕ್ ಕಾನ್ಶಿಯಸ್ನೆಸ್. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಪೂರ್ವಾಪರ ನಿಶೋಭಾಗೆ ಧರ್ಮಮೇವ ಅನುಚಿಂತೆಯೇತ್ ಅಂತೇಳಿ. ಸೊ ಅಂದ್ರೆ ನಾವು ರಾತ್ರಿಯ ಮಲಗುವ ಸಂದರ್ಭದಲ್ಲಿ ಮತ್ತೆ ಬೆಳಗಿನ ಪೂರ್ವ ಅಂದ್ರೆ ಬೆಳಗಿನ ಸಂದರ್ಭದಲ್ಲಿ, ರಾತ್ರಿಯ ಪೂರ್ವ ಮತ್ತೆ ಅಪರ ಎರಡು ಕಾಲದಲ್ಲೂ ಧರ್ಮದ ಬಗ್ಗೆ ಚಿಂತನೆ ಮಾಡ್ಬೇಕು. ಏನ್ ನಾವು ಧರ್ಮ ಕಾರ್ಯಗಳನ್ನು ಇವತ್ತು ಮಾಡಿದ್ವಿ, ಏನು ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ವಿ, ಎಷ್ಟು ಸ್ವಾರ್ಥ ಕೆಲಸಗಳನ್ನು ಮಾಡಿದ್ವಿ, ಎಷ್ಟು ಪರ ಕೆಲಸಗಳನ್ನು ಮಾಡಿದ್ವಿ ಅನ್ನೋದನ್ನ ವಿಚಾರ ಮಾಡ್ಬೇಕು ಅನ್ನೋದು ಆಯುರ್ವೇದದಲ್ಲೂ ಉಲ್ಲೇಖ ಇದೆ. ಅದು ದಿನಚರಿ. ಅದನ್ನೇ ಇಲ್ಲಿ ಗುರೂಜಿಯವರು ಸಹಿತ ಹೇಳಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಸೊ ಪ್ರತಿ ರಾತ್ರಿ ನಿವೃತ್ತಿ ಹೊಂದುವ ಮೊದಲು ತನ್ನ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ಮತ್ತು ಪ್ರಲೋಭನೆಯ ದೈಹಿಕ ಒಲವುಗಳು, ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳ ನಡುವಿನ ದಿನದ ಯುದ್ಧಗಳನ್ನು ಗೆದ್ದಿದೆಯೇ ಎಂದು ತನ್ನ ಅಂತಃಪ್ರಜ್ಞೆಯನ್ನು ಕೇಳಿಕೊಳ್ಳಬೇಕು. ಸೊ ಮತ್ತೊಮ್ಮೆ ಹೇಳ್ತೀನಿ, ಪ್ರತಿ ರಾತ್ರಿ ಇಷ್ಟು ಜನ ಕೇಳ್ಕೊಳ್ಬೇಕು ಅಂತ ಹೇಳ್ತಾರೆ. ಲೌಕಿಕ ವ್ಯಕ್ತಿ, ನೈತಿಕವಾದಿ, ಆಧ್ಯಾತ್ಮಿಕ ಆಕಾಂಕ್ಷಿ ಮತ್ತು ಯೋಗಿ ಭಕ್ತನಂತೆ. ಈ 4 ಜನನು ಅವ್ರು ಲೌಕಿಕ ಇರ್ಬೋದು, ನೈತಿಕವಾದಿಗಳಾಗಿರ್ಬೋದು, ಆಧ್ಯಾತ್ಮಿಕ ಆಕಾಂಕ್ಷಿಗಳಾಗಿರ್ಬೋದು, ಯೋಗಿಗಳಾಗಿರ್ಬೋದು, ರಾತ್ರಿ ನಿವೃತ್ತಿ ಹೊಂದುವ ಮೊದಲು ತನ್ನ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನ, ದೈಹಿಕ ಒಲವುಗಳನ್ನ, ಒಳ್ಳೆಯ ಕೆಟ್ಟ ಅಭ್ಯಾಸಗಳ ನಡುವೆ ಹೇಗೆ ಯುದ್ಧವನ್ನ ಗೆದ್ದಿದೀವೋ ಅಥವಾ ಸೋತಿದೀವ ಇವತ್ತು ನಾವು ಅನ್ನೋದು ಅಂತಃಪ್ರಜ್ಞೆಯನ್ನ ಕೇಳ್ಕೊಳ್ಬೇಕು ಅಂತ. ಅವುಗಳ ಪಟ್ಟಿ ಮಾಡ್ತಾ ಹೋಗ್ತಾರೆ. ಹೆಚ್ಚು ಕಡಿಮೆ ಇವು ಒಂದು 17 ಅಂಶಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅದನ್ನ ಈಗ ಹೇಳ್ತೇನೆ. ಸಂಯಮ ಮತ್ತು ದುರಾಸೆಯ ನಡುವೆ, ಸಂಯಮ ಮತ್ತು ದುರಾಸೆಯ ನಡುವೆ ನಾವು ಯುದ್ಧದಲ್ಲಿ ಯಾವ್ದು ಗೆದ್ದು, ಸಂಯಮ ಗೆದ್ದಿದ್ಯಾ ಅಥವಾ ದುರಾಸೆ ಗೆದ್ದಿದ್ಯಾ? ಸ್ವಯಂ ನಿಯಂತ್ರಣ ಮತ್ತು ಕಾಮದ ನಡುವೆ, ಸ್ವಯಂ ನಿಯಂತ್ರಣ ಮತ್ತು ಕಾಮದ ನಡುವೆ, ಅಗತ್ಯ ಹಣಕ್ಕಾಗಿ ಪ್ರಾಮಾಣಿಕಾಸೆ ಮತ್ತು ಚಿನ್ನದ ಮೇಲಿನ ಅತಿಯಾದ ಹಂಬಲದ ನಡುವೆ. ಸೊ ಅಗತ್ಯ ಹಣಕ್ಕಾಗಿ ಪ್ರಾಮಾಣಿಕಾಸೆ ಮತ್ತು ಚಿನ್ನದ ಮೇಲಿನ ಅತಿಯಾದ ಹಂಬಲದ ನಡುವೆ ಯುದ್ಧ. ಕ್ಷಮೆ ಮತ್ತು ಕೋಪದ ನಡುವೆ, ಸಂತೋಷ ಮತ್ತು ದುಃಖದ ನಡುವೆ,
ನಿರಾಸಕ್ತಿ ಮತ್ತು ಆಹ್ಲಾದಕರತೆಯ ನಡುವೆ, ದಯೆ ಮತ್ತು ಕ್ರೌರ್ಯದ ನಡುವೆ, ಸ್ವಾರ್ಥ ಮತ್ತು ನಿಸ್ವಾರ್ಥತೆಯ ನಡುವೆ, ತಿಳುವಳಿಕೆ ಮತ್ತು ಅಸೂಯೆ ನಡುವೆ, ಧೈರ್ಯ ಮತ್ತು ಏಡಿತನದ ನಡುವೆ, ಆತ್ಮವಿಶ್ವಾಸ ಮತ್ತು ಭಯದ ನಡುವೆ, ನಂಬಿಕೆ ಮತ್ತು ಸಂದೇಹದ ನಡುವೆ, ವಿನಮ್ರತೆ ಮತ್ತು ಹೆಮ್ಮೆಯ ನಡುವೆ, ಧ್ಯಾನದಲ್ಲಿ ದೇವರೊಂದಿಗೆ ಸಂವಹನ ನಡೆಸುವ ಬಯಕೆ ಮತ್ತು ಲೌಕಿಕ ಚಟುವಟಿಕೆಗಳಿಗಾಗಿ ಅವಿಶ್ರಾಂತ ಪ್ರಚೋದನೆಯ ನಡುವೆ, ಆಧ್ಯಾತ್ಮಿಕ ಮತ್ತು ಭೌತಿಕ ಬಯಕೆಗಳ ನಡುವೆ, ದೈವಿಕ ಆನಂದ ಮತ್ತು ಇಂದ್ರಿಯ ಗ್ರಹಿಕೆಗಳ ನಡುವೆ, ಆತ್ಮಪ್ರಜ್ಞೆ ಮತ್ತು ಅಹಂಕಾರದ ನಡುವೆ. ಸೊ ಈ ರೀತಿ ನಮ್ಮ ನಿತ್ಯ ಯುದ್ಧ ನಡೀತಾನೆ ಇರುತ್ತೆ. ಅದಕ್ಕೆ ರಾತ್ರಿಯಲ್ಲಿ ಈ 17 ಅಂಶಗಳನ್ನ ನಾವು ಪ್ರಾಮಾಣಿಕವಾಗಿ ಗೆದ್ದಿದೀವ ಸೋತಿದೀವ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಅಂತ ಗುರೂಜಿಯವರು ಈ ಮೊದಲನೇ ಶ್ಲೋಕವನ್ನ ಕನ್ಕ್ಲೂಡ್ ಮಾಡೋದಕ್ಕೆ ಅಂದ್ರೆ ಮುಗಿಸೋದಕ್ಕೆ ಏನೆಲ್ಲ ನಾವು ಆ, ನೋ ಕೇಳ್ಕೊಳ್ಬೇಕು ರಾತ್ರಿ ಪೂರ್ವಾಪರ ಸಮಯದಲ್ಲಿ ಅನ್ನೋದನ್ನ ಹೇಳ್ತಾ ಈ ಮೊದಲನೇ ಶ್ಲೋಕಕ್ಕೆ ಇಷ್ಟು ಹೆಚ್ಚು ಕಡಿಮೆ 48 ಈ ಗಾಡ್ ಟಾಕ್ಸ್ ವಿತ್ ಅರ್ಜುನ ಪುಸ್ತಕದಲ್ಲಿ 48 47ವರೆ 48 ಅನ್ಕೊಳ್ಳೋಣ 48 ಪುಟ ವಿವರಣೆಗಳನ್ನ ಬರೆದಿದ್ದಾರೆ. ಒಂದೇ ಶ್ಲೋಕಕ್ಕೆ ಇಷ್ಟು ವಿವರಗಳನ್ನ ಬರೆದು ನಮ್ಮನ್ನು ನಾವು ಆತ್ಮಾವಲೋಕನ ಯಾಕೆ ಮಾಡ್ಕೊಳ್ಬೇಕು, ಆ ಯಾವ ರೀತಿ ಭಗವದ್ಗೀತೆಯನ್ನ ನಾವು ವೈಯಕ್ತಿಕವಾಗಿ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನೋದು ವಿವರವಾದ ಭಾಷ್ಯವನ್ನ ಬರೆದಿದ್ದಾರೆ. ಅವರೇ ಹೇಳುವಂತೆ ಇದನ್ನ ತನ್ನ ವಿಶ್ವ ಪ್ರಜ್ಞೆಯಲ್ಲಿ ಶ್ರೀಕೃಷ್ಣ ಮತ್ತು ಭಗವಂತನೊಂದಿಗೆ ಸಂವಾದವನ್ನ ನಡೆಸ್ತಾ ಈ ವಿಷಯಗಳನ್ನ ಬರೆದಿದ್ದೀರಿ ಅಂತ ಹೇಳ್ತಾರೆ. ಇವತ್ತು ಸಹಿತ ನೀವು ಕೇಳಿರ್ಬೋದು, ಇವತ್ತು ಪಶ್ಚಿಮದ ಕಡೆಗೆ ಮಾವತಾರ್ ಬಾಬಾಜಿ ಒಲವು ಅನ್ನೋ ಅಧ್ಯಾಯದಲ್ಲಿ ಅವರು ಯುಕ್ತೇಶ್ವರರು ಅವರಿಗೆ ಹೇಳ್ತಾರೆ, ನೀವು ಮುಂದೆ ಪಶ್ಚಿಮಕ್ಕೆ ಹೋಗ್ಬೇಕು, ಅಲ್ಲಿ ನೀವು ಭಗವದ್ಗೀತೆಯ ವ್ಯಾಖ್ಯಾನವನ್ನ ಭಾಷ್ಯವನ್ನು ಬರಿತೀರಾ, ಅದು ಮುಂದೆ ತುಂಬಾ ಪ್ರಚಲಿತವಾಗಿ ಅದು ಅನ್ವಯ ಆಗತ್ತೆ, ಜಗತ್ತಿಗೆ ಅನ್ವಯ ಆಗತ್ತೆ ಅಂತ ಅವರು ಪಶ್ಚಿಮಕ್ಕೆ ಕಳಿಸೋದಕ್ಕಿಂತ ಮುಂಚೆನೆ ಆ ಗುರುಜಿ ಅವರಿಗೆ ಯುಕ್ತೇಶ್ವರ್ಜಿ ಅವರು ಹೇಳಿದ್ದಾರೆ ಅನ್ನೋದು ಅಧ್ಯಾಯದಲ್ಲಿ ಇದೆ, ಅದನ್ನ ನೀವು ನೋಡ್ಬೋದು. ಸೊ ಹಾಗಾಗಿ ಇದು ಪೂರ್ವ ನಿರ್ಧಾರಿತ ಯೋಜನೆ ಆಗಿತ್ತು ಗುರು ಪರಂಪರೆಯಲ್ಲಿ ಅನ್ನೋದು ನಮಗೆ ಆ ಒಂದು ಮಾತಿನಿಂದ ಸುಸ್ಪಷ್ಟವಾಗ್ತದೆ. ಹಾಗಾಗಿ ಈಗ ನಾವು ಹೇಳ್ತಾ ಇರೋದು ಇದು ಬಹುಶಃ ಪೂರ್ವ ನಿರ್ಧಾರಿತವಾಗಿರ್ಬೋದೇನೋ ಗೊತ್ತಿಲ್ಲ. ನಮ್ಮ ಇವತ್ತಿನ ಒಂದು ವೇಳೆನೂ ಸಹಿತ ಎಲ್ಲವೂ ನಾವು ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತಾ ಇವತ್ತಿನ ಒಂದು 18ನೇ ತರಗತಿಯನ್ನ ಇಲ್ಲಿ ಮುಗಿಸೋಣ. ಜಯ ಗುರು.